ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ 19 ಹಾಗೂ 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವಾಗ ಬರುತ್ತೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ ಅಥವಾ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ 18ನೇ ಕಂತಿನ ಹಣ ಎಲ್ಲರಿಗೂ ಬಂದು ತಲುಪಿದೆ. ಹಾಗೆ 19ನೇ ಮತ್ತು 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದರೆ ಆಲ್ರೆಡಿ ನೋಡ್ತಿರ್ತಾರೆ ಕೆಲವು ನ್ಯೂಸ್ಗಳಲ್ಲಿ ನಾಳೆ ಹಾಕ್ತಾರೆ ನಾಡಿದ್ದು ಹಾಕ್ತಾರೆ ಯೂಟ್ಯೂಬ್ ವೀಡಿಯೋಗಳನ್ನ ಅಂತ ಹಾಕಿರ್ತಾರೆ. ಇಲ್ಲ 19ನೇ ಕಂತಿನ ಹಣ ಇವತ್ತು ನಾಳೆ ಅಂತೂ ಹಾಕಲ್ಲ. ಒಟ್ಟಿನಲ್ಲಿ ಈ ವಾರ ಮುಗಿಯೋದ್ರಷ್ಟೊಳಗಂತೂ ಹಾಕ್ತಾರೆ. ಈ ವಾರದಷ್ಟೊಳಗೆ ಶನಿವಾರದಷ್ಟೊಳಗೆ ಹಾಕಲಿಲ್ಲ ಅಂತ ಅಂದರೆ ನೆಕ್ಸ್ಟು ಸೋಮವಾರ ಮಂಗಳವಾರ ಇವೆರಡು ದಿನದಲ್ಲಂತೂ ಪಕ್ಕ ಹಾಕ್ತಾರೆ. ಆದರೆ ಭಾನುವಾರ ಅಂತೂ ಹಾಕಲ್ಲ. ಯಾವುದೇ ಗೌರ್ಮೆಂಟ್ ಹಾಲಿಡೇ ಇರುತ್ತಲ್ಲ ಆವತ್ತಂತೂ ನಿಮ್ಮ ಹಣ ನಿಮ್ಮ ಖಾತೆಗೆ ಬರೋಲ್ಲ. ಹಾಗೆ ಅದ್ರ ಜೊತೆಗೆ 20ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಅಂದರೆ 19ನೇ ಕಂತಿನ ಹಣ ಯಾವತ್ತು ಹಾಕ್ತಾರೆ ಅದು ಹಾಕಿ ಒಂದು 10ರಿಂದ 15 ದಿನ ಆದಮೇಲೆ ಹಾಕೋದು. ಕೆಲವೊಂದು ವಿಡಿಯೋಗಳಲ್ಲಿ ತೋರಿಸ್ತಿರ್ತಾರೆ 19 ಹಾಗೂ 20ನೇ ಕಂತಿನ ಹಣ ಒಟ್ಟಿಗೆ ಹಾಕ್ತಾರೆ ಅಂತ. ಯಾವುದೇ ಕಾರಣಕ್ಕೂ 19 ಮತ್ತು 20ನೇ ಕಂತಿನ ಹಣ ಒಟ್ಟಿಗೆ ಹಾಕಲ್ಲ. ಯಾಕಂದರೆ ಹಂಗೆ ಹಾಕಿದ್ರೆ ಸರ್ವರ್ ಎಲ್ಲ ಫುಲ್ ಬ್ಯುಸಿ ಆಗಿಬಿಟ್ಟು ಆ ಸರ್ವರ್ಗಳೇ ಹಾಳಾಗ್ಬಿಡುತ್ತೆ. ಹಾಗಾಗಿ ಏನಿದ್ರು ಒಂದು ಕಂತಿಂದ ಇನ್ನೊಂದು ಕಂತಿನ ಹಣ ಹಾಕೋದು 10 ದಿನದಿಂದ 15 ದಿನ ಗ್ಯಾಪಲ್ಲಿ ಹಾಕ್ತಾರೆ. ಒಟ್ಟಿನಲ್ಲಿ 20ನೇ ಕಂತಿನ ಹಣ ಯಾವುದೇ ಕಾರಣಕ್ಕೂ ಈ ತಿಂಗಳಲ್ಲಂತೂ ಬರಲ್ಲ. ಏನಿದ್ರು ನೆಕ್ಸ್ಟ್ ಮುಂದಿನ ತಿಂಗಳು ಗೊತ್ತಿರ್ಬೋದು. ಈಗಲೇ ಆಲ್ರೆಡಿ ಏಪ್ರಿಲ್ಲು, ಮೇ 2ನೇ ವಾರ ಬರ್ಬೋದು ಹಣ. ಹಾಗೆ 19ನೇ ಕಂತಿನ ಹಣ ಏಪ್ರಿಲ್ ಮುಗಿಯೋ ಅಷ್ಟರೊಳಗಂತೂ ಬರುತ್ತೆ. ಹಾಗೆಯೇ ಇನ್ನೊಂದ್ಸರಿ ಹೇಳ್ತಿದ್ದೀನಿ ಕೇಳ್ಕೊಳ್ಳಿ. 19ನೇ ಕಂತಿನ ಹಣ ಏಪ್ರಿಲ್ ಎಂಡಷ್ಟರೊಳಗೆ ಹಾಕ್ಬಿಡ್ತಾರೆ. ಹಾಗೆ 20ನೇ ಕಂತಿನ ಹಣ ಮೇ 2ನೇ ವಾರದಷ್ಟರೊಳಗೆ ಹಾಕ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ವ್ಲಾಗ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದ್ರದ್ದು ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನಾಗಿ ಕೊಟ್ಟಿರ್ತೀನಿ. ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ದರೆ, ಹಂಗಂದರೆ ವ್ಲಾಗ್ಸ್ ವಿಡಿಯೋ ಅಂತ ಅಂದರೆ ಈ ಸ್ಕಿನ್ ಕೇರ್ ಆಗಲಿ, ಹಾಗೆಯೇ ಈ ದೇವ್ರ ಸ್ಪಿರಿಚುವಲ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಎಲ್ಲ ಹಾಕ್ತೀನಿ ಅಂತ ಹೇಳ್ತಾ, ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ನೊಂದು ಚಾನಲ್ದು ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚ್ ಮೈ ವಿಡಿಯೋ.